ಏನು ಇಷ್ಟ ಆಗೋದು ಏನು ಇಷ್ಟ ಆಗಲ್ವೋ ಅದನ್ನು ಕಮೆಂಟ್ ಮಾಡಿ, ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಏರ್ ಪಿನ್ ಕವ್ ತೋರಿಸ್ತೀನಿ ನೋಡಿ. ನೋಡಿ ಏನು ಸಾಕಾಗಿದೆ, ಕಾಣಿಸ್ತಾ ಇದೆಯಾ ರೋಡು? ನೋಡಿ, ಆ ರೋಡಿಂದ ಇಳಿದು ಅಲ್ಲಿಗೆ ಹೋಗ್ಬೇಕು. ಇಲ್ಲಂತೂ ಸಿಗಾಬಟ್ಟೆ ಇದು ಯಾರು ಯಾವ ಕಡೆ ಬರ್ತಾರೆ, ಲೆಫ್ಟ್ ಟು ರೈಟ್ ಏನು ಗೊತ್ತಾಗಲ್ಲ. ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಇದು ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಆಲ್, ಎಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ. ಇವತ್ತು ನನ್ನ ಪಯಣ ನಂಗೆ ತುಂಬ ಜನ ಸೋ ಅಂತ ತುಂಬ ಸತಿ ಹೇಳ್ತೀರಿ ವಿಡಿಯೋದಲ್ಲಿ, ಅವಾಯ್ಡ್ ಮಾಡಿ ಅಂತ, ಹಾಗಾಗಿ ಹೇಳ್ಬಾರ್ದು ಅಂದ್ಕೊಂಡಿದ್ದೀನಿ. ನನ್ನ ಪಯಣ ಇವತ್ತು ಕ್ಯಾಲಿಕಟ್ಗೆ. ಸೊ ಕೆಲ್ಸದ ಮೇಲೆ ಕ್ಯಾಲಿಕಟ್ ಹೋಗ್ತಾ ಇದ್ದೀನಿ. ಸಮಯ ಬಂದು 5:15. ನಾನು ಹೊರಟಾಗ ಮನೆಯಿಂದ ಬಂದು ಫ್ಯೂಯಲ್ ಮಾಡಿಸ್ಕೊಂಡು, ರೀಫ್ಯೂಯಲ್ ಮಾಡಿಸ್ಕೊಂಡು, ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೀನಿ. ಬನ್ನಿ ನಮ್ಮ ಕ್ಯಾಲಿಕಟ್ ಜರ್ನಿ ಹೇಗಿರುತ್ತೆ ಅಂತ ನೋಡುವ. ಸಿಕ್ಕಾಪಟ್ಟೆ ಜಾಮ್ ಇದೆ, ಬೆಳಗ್ಗೆನೆ ತೋರಿಸ್ತೀನಿ ನೋಡಿ. ನಮ್ಮ ಸುಂದರವಾದ ವ್ಯೂ, ಸುಂದರವಾದ ವ್ಯೂ ನಮ್ಮ KRPuram ಫ್ಲೈಓವರ್ ಹ್ಯಾಂಗಿಂಗ್ ಬ್ರಿಡ್ಜ್ ವ್ಯೂ ವಿತ್ ಅ ಜಾಮ್ ನೋಡಿ. ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಇದೇ ನಮ್ಮ KRPuramನ ಹ್ಯಾಂಗಿಂಗ್ ಬ್ರಿಡ್ಜ್, ತೂಗು ಸೇತುವೆ. ಅದ್ರ ಮೇಲಿನ ಜಾಮ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಸೊ ಹೋಗ್ತಾ ಇದೀವಿ, ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಇಲ್ಲೇ ಜಾಮ್ ಅಂದ್ರೆ ಇನ್ ಸಿಟಿ ಒಳಗೆ ಇನ್ನೆಷ್ಟು ಜಾಮ್ ಆಗ್ಬೋದು. ಎಷ್ಟೇ ಬೇಗ ಹೊರಟ್ರು ಹಂಗೆ ಲೇಟ್ ಆಗೇ ಹೋಗುತ್ತೆ. ಸ್ವಲ್ಪ ಬೇಗ ಹೊರಡೋಣ, ಸಿಟಿ ಕ್ರಾಸ್ ಮಾಡೋಣ. ಕೆಂಗೇರಿ ಕ್ರಾಸ್ ಮಾಡ್ತಾ ಇದೀನಿ ಇವಾಗ. ಇದೇ ನಮ್ಮ ಕೆಂಗೇರಿ ಫ್ಲೈಓವರ್. ಏನ್ ಹೇಳ್ತಾರೆ, ನಮ್ಮ ಬೆಂಗಳೂರಿನ ಟ್ರಾಫಿಕ್ ಅನ್ನೋ ಯುದ್ಧದಲ್ಲಿ ಅರ್ಧಂಬರ್ಧ ಜಯಬೇರಿ ಸಾಧಿಸಿ ನಾವು ಫೈನಲ್ ಆಗಿ ಮೈಸೂರಿನ ಎಕ್ಸ್ಪ್ರೆಸ್ ಹೈವೇ ಹತ್ತಿದೀವಿ ಇವಾಗ. ಜಸ್ಟ್ ಯುದ್ಧ ಭೇದಿಸಿ ಬರೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲ. ಅದು ಸೋಮವಾರ ಬೆಳಗ್ಗೆ ಹೆಂಗೋ ಅರ್ಧಂಬರ್ಧ ಯುದ್ಧ ಜಯವನ್ನು ಸಾಧಿಸಿ ಹತ್ತಿದೀವಿ. ಸೊ ಒನ್ಸ್ ಎಕ್ಸ್ಪ್ರೆಸ್ ಹೈವೇ ಕ್ರಾಸ್ ಮಾಡಿದ್ರೆ, ಟೋಲ್ ಕ್ರಾಸ್ ಮಾಡಿದ್ರೆ ಅಲ್ಲಿಂದ ಮೈಸೂರು ತನಕ ಇರ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಡಿಗಳಿದಾವೆ, ಮಂಡ್ಯ ಅಲ್ವಾ. ನೋಡೋಣ ಮುಂದೆ ಹೇಗಿರುತ್ತೆ. ಬಿಡ್ದಿ ತಟ್ಟೆ ಇಡ್ಲಿ, ಎಲ್ಲರೂ ಗೊತ್ತಿರೋ ಹಾಗೆ ಬಿಡ್ದಿ ಬಂದು ನಮ್ಮ ತಟ್ಟೆ ಇಡ್ಲಿಗೋಸ್ಕರ ಫೇಮಸ್. ಸೊ ನಾವು ಬೆಳಗ್ಗೆ ಬೇಗ ಹೊರಟಿದ್ರಿಂದ ಬಿಡ್ದಿಯಲ್ಲಿ ಸ್ಟಾಪ್ ಮಾಡಿ ತಟ್ಟೆ ಇಡ್ಲಿ ತಿಂಡಿ ಮಾಡಿ, ತಟ್ಟೆ ಇಡ್ಲಿಯನ್ನು ತಿಂದುಕೊಂಡು ಅಲ್ಲಿಂದ ಸೀದಾ ಮೈಸೂರಿಂದ ನಂಜನಗೂಡಿಂದ ರೈಟ್, ಅಂದ್ರೆ ಆ ರೂಟ್ ನಾನು ಟ್ರಾವೆಲ್ ಮಾಡೋ ರೂಟ್ ಅದು. ಸೊ ಅಲ್ಲಿಂದ ಮುಂದೆ ಗುಂಡ್ಲುಪೇಟೆ ಆದ್ಮೇಲೆ ರೈಟ್ ಕ್ಯಾಲಿಕಟ್ಗೆ. ಸೊ ಮತ್ತೆ ಬಂತು ಸೋ. ಹಾಗಾಗಿ ಆ ಮಾರ್ಗದ ಮೂಲಕ ನಾವು ತಲುಪುತ್ತೇವೆ ಕ್ಯಾಲಿಕಟ್ ಅನ್ನು. ನಾನು ಬರ್ತಾ ಏನಷ್ಟು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಬೆಳಗ್ಗೆ ಸಿಕ್ಕಾಪಟ್ಟೆ ಜಾಮ್ ಇತ್ತು ಎಲ್ಲ ಕಡೆ. ಏನಷ್ಟು ಅದೇ ಮಂಡೇ ಮಾರ್ನಿಂಗ್ ಆಸ್ ಯೂಶುವಲ್, ಏನಷ್ಟು ಅಂತ ಏನು ಹೇಳಂಗೇನಿಲ್ಲ. ನಾನು ನಮ್ಮ ಬೆಂಗಳೂರಿನ ಏನೋ ಹೇಳ್ತಾ ಇದ್ರೆ ಕಡೆ ಕಾಣಿಸ್ತಾ ಇಲ್ಲ, ಕೆಟ್ಟದಾಗಿ ಹೇಳ್ತಾ ಇಲ್ಲ ಅದ್ರ ಬಗ್ಗೆ. ಬಟ್ ಬೆಳಗ್ಗೆ ಎಲ್ಲ ಊರಿಂದ ಬರ್ತಾ ಇರ್ತಾರಲ್ಲ. ಈಗ ನಮ್ಮ ಹೊಸಕೋಟೆ ಆ ಕಡೆ ಇರೋರೆಲ್ಲ ಬೆಳಗ್ಗೆ ಎದ್ದು ಹೊರಟ್ಬಿಡೋಣ, ಇಲ್ಲ ಕೋಲಾರು ಆ ಕಡೆ ಇರೋರೆಲ್ಲ ಬೆಳಗ್ಗೆ ಹೊರಟೋಗ್ತೀವಿ, ಆರಾಮಾಗಿ ಹೋಗಿ ಮನೆಯಿಂದ ಆಫೀಸ್ಗೆ ಹೊರಡ್ಬೋದು ಫ್ರೆಶ್ ಆಗಿ ಅಂತ ಅನ್ಕೊಂಡು ಹೊರಡೋರು. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಜಾಮ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಇವಾಗ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಗೋಣ ಬಿಡ್ದಿ ತಟ್ಟೆ ಇಡ್ಲಿಯಲ್ಲಿ. ಬಂದು ಬಿಡ್ದಿಗೆ. ಸೊ ನಾವು ಏನಂದ್ರೆ ಎಕ್ಸ್ಪ್ರೆಸ್ ಹೈವೇಲಿ ಹೊಟ್ಟೋದ್ರೆ ಅದು ಇನ್ನು ರೈಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಒಳಗ್ ಬರಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಬಿಡ್ದಿಯಲ್ಲಿ ಬಂದ್ರೆ ಇದೆ, ಬಿಡ್ದಿ ಒಳಗ್ ಬರ್ಬೇಕು, ಡಿವಿಯೇಷನ್ ತಗೊಂಡು ನೋಡಿ. ಇದೆ ಹೋಟೆಲ್ ಗುರು ತಟ್ಟೆ ಇಡ್ಲಿ. ಇದು ನಮ್ಮ ರೆಗ್ಯುಲರ್ ಅಡ್ಡ. ಯಾವಾಗ ಮೈಸೂರಿಗೆ ಹೋದ್ರು ಇಲ್ಲೇ ಬಂದು ಬ್ರೇಕ್ಫಾಸ್ಟ್. ಸೊ ಜಸ್ಟ್ ರೀಚ್ ಆದ್ವಿ, ಬನ್ನಿ ತಿಂಡಿ ಮಾಡವ. ಒಂದು ಒಳ್ಳೆಯ ತಿಂಡಿ ಅಂದ್ರೆ ತಟ್ಟೆ ಇಡ್ಲಿ, ವೆರಿ ಗುಡ್ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್. ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಜಸ್ಟ್ ಹೊರಟೆ ಇವಾಗ. ಸೊ ನಾನ್ ಸ್ಟಾಪ್ ನಂಜನಗೂಡು ತನಕ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲೂ ನಿಲ್ಸೋದು ಬೇಡ ಅಂತ. ನೋಡೋಣ ಮಧ್ಯದಲ್ಲಿ ಏನಾಗಿದೆ. ಬಟ್ ಜಾಮ್ ಇದೆ, ಅರ್ಲಿ ಮಾರ್ನಿಂಗ್ ಸಿಕ್ಕಾಪಟ್ಟೆ ಜನ.
ಮಂಡೇನೂ ಎಲ್ಲಿ ಟ್ರಾವೆಲ್ ಮಾಡ್ತೀಯಾರೋ ಗೊತ್ತಿಲ್ಲ, ಯಾಕಂದ್ರೆ ಇದು ಇನ್ನು ಎಕ್ಸಾಮ್ ಸ್ಟಾರ್ಟ್ಸ್, ಎಲ್ಲಾರ್ಗು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಇನ್ನು ಸ್ಕೂಲ್ಸ್ ಇರೋದ್ರಿಂದ ಏನೋ ಗೊತ್ತಿಲ್ಲ. ಹೈವೇ ಕನೆಕ್ಟ್ ಆಗೋಕ್ಕೆ ಇನ್ನೊಂದು 2 ನಿಮಿಷ ಬೇಕು, ಯಾಕಂದ್ರೆ ನಾನು ಸರ್ವಿಸ್ ರೋಡಲ್ಲೇ ಇದ್ದೀನಿ. ಸರ್ವಿಸ್ ರೋಡಿಂದ ಹೈವೇ ಆ ಕಡೆ ಇದೆ, ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಏನಲ್ಲಿ ಮುಂದೆ ಕಾಣಿಸ್ತಾ ಇದೆ ಫ್ಲೈಓವರ್, ಅದೇ ಹೈವೇ. ಸೊ ಇನ್ನೊಂದು 600 ಮೀಟರ್ಸ್ ಹೋದ್ರೆ ನನಗೆ ಹೈವೇಗೆ ಕನೆಕ್ಟ್ ಆಗುತ್ತೆ. ರೈಟ್ ತಗೊಂಡ್ರೆ ಹೈವೇ ಕನೆಕ್ಟ್ ಆಗವ. ಇದೇ ನೋಡಿ ಶಿವ ಹೈವೇ. ಸೊ ಸರ್ವಿಸ್ ರೋಡಿಂದ ಬಂದ್ರೆ ಇಲ್ಲಿ ಹೈವೇ ಕನೆಕ್ಟ್ ಆಗ್ತೀವಿ. ಸೊ ಇಲ್ಲಿ ರೈಟ್ ಹೈವೇ ಕನೆಕ್ಟ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು ರಾಮನಗರ 14, ಮಂಡ್ಯ 66, ಮೈಸೂರು 106 ಕಿಲೋಮೀಟರ್ ಇದೆ. ಇನ್ನ 1.25 ಅವರ್ ನಾನ್ ಸ್ಟಾಪ್ 900 ಕ್ರೂಸ್ ಮಾಡಿದ್ರೆ 1 hour 45 minutes ಅಲ್ಲಿ ಮೈಸೂರು ರೀಚ್ ಆಗಿ ಹೋಗ್ತೀವಿ. ನೋಡೋಣ ಎಷ್ಟು ಅದಕ್ಕೆ ತಲುಪ್ತೀವಿ ಅಂತ. ಲೆಟ್ಸ್ ಸಿ ಯು ಇನ್ ಮೈಸೂರು. ಜೈ ಆಂಜನೇಯ. ಮೈಸೂರು, ನಮ್ಮ ಮೈಸೂರು. ನಾನು ಪ್ರತಿ ಸತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೋಡಿ, ಇದು ನೀರಿನ ಚಾನಲ್. ಈ ಬ್ರಿಡ್ಜ್ ನೋಡಿದ ತಕ್ಷಣ ನಮಗೆ ನೆನಪಾಗುತ್ತೆ ನಾವು ಮೈಸೂರಿಗೆ ಬಂದ್ವಿ ಅಂತ. ನನ್ನ ಮೈಸೂರಿನ ಸಂಕೇತನೇ ಇದು. ನೋಡಿದ ತಕ್ಷಣ ಮೈಸೂರು ರೀಚ್ ಆದ್ವಿ ಅನ್ನೋದು. ಓಕೆ, ನಮ್ಮ ಕೊಲಂಬಿಯಾ ಏಷ್ಯಾ ಸಿಗ್ನಲ್ ಹೋಗಿ ಇವಾಗ ಮಣಿಪಾಲ್ ಸಿಗ್ನಲ್ ಆಗಿದೆ. ಇಲ್ಲಿಂದ ನಾನು ಲೆಫ್ಟ್ ತಗೋಬೇಕು ಇವಾಗ, ಯಾಕೆ ನಾನು ಸಿಟಿ ಏನು ಎಂಟರ್ ಆಗಲ್ಲ. ಸೊ ರಿಂಗ್ ರೋಡ್ ಲೆಫ್ಟ್ ತಗೊಂಡು, ಹೊಸ ಸುದ್ದಿ, ಹೊಸ ಅಪ್ಡೇಟ್ ನೋಡಿ. ಫ್ಲೈಓವರ್ ಮಾಡ್ತಿದ್ದಾರೆ ಅನ್ಸುತ್ತೆ, ಈ ಸಿಗ್ನಲ್ನ ಅವಾಯ್ಡ್ ಮಾಡ್ಕೊಂಡು. ಸಿಕ್ಕಾಬಡೆ ಜಾಮ್ ಇದೆ, ಮುಂಚೆನೆ ಮಾಡ್ಬೋದಾಗಿತ್ತಲ್ಲ ಇವರು ಎಕ್ಸ್ಪ್ರೆಸ್ ಹೈವೇ ಮಾಡ್ಬೇಕಾರೆ ಅಂತ ನೋಡಿ. ಈಗ ಅಗ್ದವ್ರೆ, ಈ ಸಿಗ್ನಲ್ ಅವಾಯ್ಡ್ ಆಗಲಿ ಅಂತ ಮೋಸ್ಟ್ಲಿ ಫ್ಲೈಓವರ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಏನು ಅದೇ ಮಾಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಕನ್ಸ್ಟ್ರಕ್ಷನ್. ಸೊ ನಾವು ಲೆಫ್ಟಿಗೆ ಹೋಗ್ಬೇಕು. ನಾನು ಇವಾಗ ಲೆಫ್ಟ್ ತಗೊಳ್ವೆ. ಲೆಫ್ಟ್ ತಗೊಂಡ್ರೆ ರಿಂಗ್ ರೋಡಲ್ಲಿ ಹೋಗೋಣ. 1 ನಿಮಿಷ ಇರಿ, ಬಸ್ ಅವ್ರ ಮೈ ಮೇಲೆ ಬತ್ತವ್ರು. ನಮ್ಮ ಮೈಸೂರಿನ ರಿಂಗ್ ರೋಡ್ ಇಲ್ಲಿಂದ ಇನ್ನೊಂದು 7-8 ಕಿಲೋಮೀಟರ್ ಇರ್ಬೋದು. ರಿಂಗ್ ರೋಡ್ ಎಂಡ್ ಸಿಗ್ನಲ್ಸ್ ಇದೆ. ಸಿಗ್ನಲ್ ಲೆಫ್ಟ್ ತಗೊಂಡ್ರೆ ಸೀದಾ ಬಂಡೀಪುರ್, ಊಟಿ, ನಂಜನಗೂಡು ರೋಡ್. ಇಲ್ಲೂ ಕನ್ಸ್ಟ್ರಕ್ಷನ್ ನಡೀತದೆ. ಇಲ್ಲಿ ಏನು ಮಾಡ್ತಾವ್ರೋ ಗೊತ್ತಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಬೆಳಗ್ಗೆ ವರ್ಕಿಂಗ್ ಟೈಮ್ ಶುರು ಆಯ್ತಲ್ಲ, ವರ್ಕಿಂಗ್ ಅವರ್ಸ್. ಆಗ ಸ್ವಲ್ಪ ಜಾಮ್ ಇದೆ ನೋಡಿ. ಇದು ಏನು ಕಾಣಿಸ್ತಾ ಇದೆಯಲ್ಲ ಬೋರ್ಡ್. ಈಗ ಈ ಸಿಗ್ನಲ್ ಲೆಫ್ಟ್ ತಗೋಬೇಕು ನಾನು. ಈ ಸಿಗ್ನಲ್ ಲೆಫ್ಟ್ ತಗೊಂಡ್ರೆ ನಂಜನಗೂಡು, ಊಟಿ, ಕ್ಯಾಲಿಕಟ್ಟು ಎಲ್ಲ ಒಂದೆರಡು, ಗುಂಡ್ಲುಪೇಟೆ ಎಲ್ಲ ಇದೆ ರೋಡು. ಸ್ಟ್ರೈಟ್ ಹೋದ್ರೆ ಮತ್ತೆ ಇದು ರಿಂಗ್ ರೋಡ್ ಬೆಂಗಳೂರು ಕನೆಕ್ಟ್ ಆಗುತ್ತೆ. ಬಟ್ ಮಧ್ಯೆ ಇನ್ನೊಂದು ಜಂಕ್ಷನ್ ಸಿಗುತ್ತೆ. ಆ ಜಂಕ್ಷನ್ ಅಲ್ಲಿ, ಆ ಜಂಕ್ಷನ್ ಲೆಫ್ಟ್ ತಗೊಂಡ್ರೆ ಮಡಿಕೇರಿ ಕನೆಕ್ಟ್ ಆಗುತ್ತೆ. ವಿರಾಜಪೇಟೆ, ಮಡಿಕೇರಿ, ಮಂಗಳೂರು ಎಲ್ಲ ಹೋಗ್ಬೋದು. ಸಿಗ್ನಲ್ ಇದೆ, ಅದಕ್ಕೆ ನಿಲ್ಸೀನಿ. ಮೈಸೂರಲ್ಲಿ ಸ್ವಲ್ಪ ಸಿಗ್ನಲ್ ಫುಲ್ ಸ್ಟ್ರಿಕ್ಟು. ಹೆಚ್ಚು ಕಮ್ಮಿ ಆದರೆ ಫೈನ್ ಸರಿಯಾಗಿ ಹಾಕ್ತಾರೆ. ಏನಪ್ಪ ಇದು ಸಿಗ್ನಲ್ ಬಿಟ್ಟಿಲ್ಲ, ಹೋಯ್ತವ್ರೆ, ಸುಮ್ಮನೆ ಯಾಕೆ ರಿಸ್ಕು. ಇನ್ನು ರೆಡ್ ಈಗ ಬಿಡ್ತು. ಈಗ ನಾನು ಲೆಫ್ಟ್ ಹೋಗ್ಬೇಕು. ಈ ಸಿಗ್ನಲ್ ಲೆಫ್ಟ್, ಅದೇ ರೋಡ್. ನೆಕ್ಸ್ಟ್ ನಂಜನಗೂಡು, ಗುಂಡ್ಲುಪೇಟೆ ಆದ್ಮೇಲೆ ರೈಟ್ ಇರೋಣ. ರೈಟ್ ಡಿವಿಯೇಷನ್ ಅನ್ಸುತ್ತೆ. ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಬಿಸಿಲು ಶಿವ. ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆದಂಗಿದೆ ನನಗೆ. ಬೆಳಗ್ಗೆ ಹೊರಟಾಗ 16 ಡಿಗ್ರಿ ತೋರಿಸ್ತಾ ಇತ್ತು, ಇವಾಗ ಆಲ್ರೆಡಿ 22 ಡಿಗ್ರಿ ತೋರಿಸ್ತಾ ಇದೆ 9:30. ಇನ್ನ ಕ್ಯಾಲಿಕಟ್ಟಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಸ್ವಲ್ಪ ಆ ಘಾಟ್ ಸೆಕ್ಷನ್ ಇಳಿಯೋದಂಗ ಸ್ವಲ್ಪ ತಣ್ಣಗಿರುತ್ತೆ ಅನ್ಕೊಂಡಿದೀನಿ. ಅದಾದ್ಮೇಲೆ ತಣ್ಣಗೂ ಇಲ್ಲ, ಏನಿಲ್ಲ. ತಳ ಸೀದ ಹೋಗದೆ ಇದ್ರೆ ಸಾಕು ಶಿವ. ಆರ ನೋಡ್ಕೊಂಡು ಹಂಗೆ ಹೋಯ್ತಾ ಇದೆ. ಜಾಸ್ತಿ ಯಾಕಂದ್ರೆ ಪ್ರತಿ ಸತಿ ಮೈಸೂರು ಒಂಥರ ನಮ್ಮ ಫೇವ್ರೇಟ್ ಪ್ಲೇಸ್. ಸೊ ಮೈಸೂರು ಬರ್ತಾನೆ ಇರ್ತೀನಿ ಅವಾಗ ಅವಾಗ. ಹಾಗಾಗಿ ನಾನು ಮತ್ತೆ ಏನು ಹೇಳಿದ್ದೆ ತೋರ್ಸೋ ಅಂತ ನಾನೇನು ವಿಡಿಯೋ ಮಾಡಲಿಲ್ಲ. ಜಸ್ಟ್ ಶಾರ್ಟ್ ಕ್ಲಿಪ್ ಅಂತ, ಯಾಕಂದ್ರೆ ವಿಡಿಯೋಸ್ ಅಷ್ಟೊಂದೇನು ಓಡ್ತಾ ಇಲ್ಲ ನಮ್ದು.
50-60 ವ್ಯೂಸ್ಗೆ ಬ್ಲಾಕ್ ಆಗ್ತಾಯಿದೆ. ಒಂದು ಟರ್ನಿಂಗ್ ಪಾಯಿಂಟ್ ಸಿಗ್ಬೇಕು ಒಂದು ವಿಡಿಯೋಗೆ, ಅವಾಗ ಓಡುತ್ತೇನೋ ನೋಡಬೇಕು. ನಾನು ಎಷ್ಟೊಂದು ಜನಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ನಮ್ಮನ್ನು ಬೆಳೆಸಿ ಅಂತ. ಅದು ಸಬ್ಸ್ಕ್ರೈಬ್ ಅಷ್ಟೊಂದೇನು ಆಗಿಲ್ಲ, 300 ಆಗಿದೆ ಇವಾಗ ಸದ್ಯಕ್ಕೆ. ನೋಡೋಣ ನಾವು ಯಾವಾಗ ರೀಚ್ ಆಗ್ತೀವಿ, ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ಸ್ ಅಂತ. ಸೊ ಹಾಗಾಗಿ ಏನು ಹೇಳ್ತಾರೆ, ವಿಡಿಯೋಸ್ ಅಷ್ಟೇನು ಓಡ್ತಾ ಇಲ್ಲ ಅಂತ. ನಾನು ಅದಕ್ಕೆ ಲೆಂತಿ ವಿಡಿಯೋಸ್ ಏನು ಮಾಡ್ತಾ ಇಲ್ಲ, ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಏನಂದ್ರೆ ಏನು ಟ್ರಾವೆಲ್ ಮಾಡ್ತೇವೆ ಒಂದು ಅಪ್ಡೇಟ್ ಮಾಡಿ ಆಗ್ತಾ ಇದ್ದೀನಿ ಅಷ್ಟೇ. ಈಗ ಹೇಗೆ ಇನ್ನೂ ಹೊಸದಲ್ವಾ, ನಾನು ರೋಡ್ ತೋರಿಸೋದು ತಪ್ಪಕ್ಕಿಲ್ಲ, ಬರೀ ರೋಡೇ ತೋರಿಸ್ತೀಯಾ ನೀನು, ಅಲ್ಲಿನ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡು, ಕಂಟೆಂಟ್ ಹೇಳು ಅಂತ. ಟ್ರಾವೆಲ್ ಮಾಡ್ಬೇಕಾದ್ರೆ ರೋಡೇ ತೋರಿಸ್ಬೇಕಾಗತ್ತೆ ಕೆಲವೊಂದ್ಸತಿ ಅಲ್ವಾ, ಯಾವ ರೋಡಲ್ಲಿ ಹೋಯ್ತಾ ಏನು, ಮುಂದೆ ಯಾವ ತರ ಇರುತ್ತೆ ಅಂತ. ಹಾಗಾಗಿ ಅದಕ್ಕೆ ಏನ್ ನಗಲೆಲ್ಲ ಪದೇ ರೋಡೇ ತೋರ್ಸೋದು ಅಂತ ಜಾಸ್ತಿ ತೋರಿಸಿಲ್ಲ. ರೋಡ್ ಮೇನ್ ಜಾಗ ಬಂದಾಗ ಮಾತ್ರ ಇಲ್ಲಿ ಬಂದೆ ಅಲ್ಲಿ ಬಂದೆ ಅಂತ ಹೇಳ್ತಾ ಇದೀನಿ ಅಷ್ಟೇ. ಒಂದು ಹೋಲ್ಡರ್ ಅಂತ ತಗೋಬೇಕು ಚೆನ್ನಾಗಿರೋದು, ಸಿಕ್ಕಿದ್ರೆ ಮೊಬೈಲ್ ಗ್ಲಾಸಿಗೆ ಸಿಗಿಸ್ಬಿಟ್ರೆ ಆರಾಮಾಗಿ ಫ್ರಂಟ್ ವಿಡಿಯೋನ ಆಗತ್ತಾರ ಬ್ಯಾಕ್ ವಿಡಿಯೋನ ಆಗತ್ತೆ. 2-3 ಹೋಲ್ಡರ್ ತಗೊಂಡೆ, ಬಟ್ ಏನೋ ಅದು ಅಷ್ಟು ಮಜಾ ಬರಲಿಲ್ಲ, ಬೇಕಾಗಿರೋ ತರ ಸೆಟ್ಟಿಂಗ್ಸ್ ಆಗ್ಲಿಲ್ಲ ಅದರಲ್ಲಿ. ಹಾಗಾಗಿ ಹಾಗೆ ಹಿಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ, ಕ್ಯಾಲಿಕಟ್ ಹೋಗ್ತೇನೆ, ಕ್ಯಾಲಿಕಟ್ಟಲ್ಲಿ ಏನಾದ್ರು ಸ್ಪೆಷಲ್ ಸಿಗುತ್ತಾ ಅಂತ ಚೆಕ್ ಮಾಡೋಣ. ಏನಾದ್ರು ಸಿಕ್ಕರೆ ಆಕ್ಸೆಸರೀಸ್ ಏನಾದ್ರು ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂತ. ಏನಂತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ? ಸರಿ, ನೋಡೋಣ. ನೋಡಿ ನಮ್ಮ ಮೈಸೂರು ಏರ್ಪೋರ್ಟ್ ಇದೆ, ನೋಡಿ ನಮ್ಮ ಮೈಸೂರು ಏರ್ಪೋರ್ಟ್. ದೂರದಲ್ಲಿ ಧ್ವಜ ಕಾಣಿಸ್ತಾ ಇದೆ, ಇದ್ರಲ್ಲಿ ಕಾಣಿಸ್ತಿದೆ, ನಾನು ಝೂಮ್ ಮಾಡೋಕ್ಕಾಗಲ್ಲ. ಹೇಗೆ ನೋಡಿ, ಇದೇ ಮೈಸೂರಲ್ಲಿ ಧ್ವಜ ಕಾಣಿಸ್ತಾ ನೋಡಿ, ಭಾರತ್ ಮಾತಾ ಕಿ ಜೈ. ಸೊ ಫ್ಲೈಟ್ ಗೋವಾ ಹೈದರಾಬಾದ್ಗೆ ಇದೆ ಮೈಸೂರಿಂದ ಅಂತ ಹೇಳಿದ್ರು. ಬ್ಯಾಂಗ್ಳೂರ್ಗೆ ಚೆನ್ನೈಗೆ ಒಂದಿದೆ. ಸದ್ಯಕ್ಕೆ ಯಾವುದೋ ಫ್ಲೈಟ್ ಏನು ಕಾಣಿಸ್ತಾ ಇಲ್ಲ. ಇದೇ ಏರ್ಪೋರ್ಟ್, ಮೈಸೂರು ಏರ್ಪೋರ್ಟ್. ಫ್ಯೂಚರಲ್ಲಿ ಒಂದಿನ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ನೋಡುತ್ತಿದ್ದಂತೆ. ಆ ಟೈಮ್ಗೋಸ್ಕರ ವೆಯ್ಟ್ ಮಾಡೋಣ. 153. ಸೊ ಗುಂಡ್ಲುಪೇಟೆಯಲ್ಲಿ ಇದ್ದೀವಿ. ಇನ್ನ ಮುಂದೆ ರೈಟ್ ತಗೋಬೇಕು ನಾವು. 766 ಮೀಟರ್ಸ್ ರೈಟ್. ಇದೇ ರೈಟ್ ನೋಡಿ, ಟರ್ನ್ ರೈಟ್ ಅಂತ ನಮ್ ಗೂಗಲ್ ಆಂಟಿ ಹೇಳ್ತಾರೆ. ಸೊ ಅದೇ ಸುಲ್ತಾನ್ ಬತ್ತೇರಿ, ಇದೇ ರೈಟ್. ಸ್ಟ್ರೈಟ್ ಹೋದ್ರೆ ಅದು ಬಂಡೀಪುರ, ಊಟಿ, ಮಸಿನಗುಡಿ ಹಂಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ರೈಟ್ ತಗೊಂಡ್ವಿ. ಇದು ಇವಾಗ ಕ್ಯಾಲಿಕಟ್ ರೋಡ್. ಸಿಗಾಪಟ್ಟೆ ಬಿಸಿಲು ಇದೆ ಶಿವ. ಹಂಗೆ ಜಾಮ್ ಅಂದ್ರೆ ವೆಹಿಕಲ್ ಮೂವ್ಮೆಂಟ್ ತುಂಬಾ ಇದೆ, ಬರೀ 2 ವೀಲರ್ಸು, ಕಾರ್ಸು, ಟ್ರಕ್ಸ್ ಇನ್ನೇನು ಹೇಳಂಗಿಲ್ಲ. ಸೊ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಸೊ ಇಲ್ಲಿಂದ ಇನ್ನು 150 ಕಿಲೋಮೀಟರ್ಸ್ ಇದೆ ನನಗೆ ಕ್ಯಾಲಿಕಟ್ಟು. ಲಂಚ್ ಬ್ರೇಕ್ ಎಲ್ಲಿ ತಗೊಳ್ಳೋಣ ನೋಡೋಣ. ಯಾಕಂದ್ರೆ ನಾನಲ್ಲಿ ಇದು ಬಂಡೀಪುರ್ ಬ್ಯಾಕ್ ಸೈಡ್ ಬರುತ್ತೆ, ಅದನ್ನ ಕ್ರಾಸ್ ಮಾಡಿ ಹೋಗ್ಬೇಕಲ್ಲ. ಅದು ಒಳಗೆ ಒಂದ್ಸತಿ ಎಂಟ್ರಿ ಆಗ್ಬಿಟ್ರೆ ಏನು ಊಟ ಸಿಗಲ್ಲ. ನೋಡೋಣ, ಇಲ್ಲ ಅದು ಕ್ರಾಸ್ ಮಾಡಿ ಸುಲ್ತಾನ್ ಬತ್ತೇರಿ ಎಲ್ಲ ಇಲ್ಲ ಎಲ್ಲಿ ಅಂತ ನೋಡೋಣ. ಹೊರಟಿವಿ, ಲೆಟ್ ಟು ಸಿ. ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಇದು ಕೇರಳ ಸ್ಟೇಟ್ ಎಂಟ್ರಿ ಆಗ್ತಾ ಇದೀವಿ. ಕರ್ನಾಟಕ ಬಾರ್ಡರ್ ಇಂದ ಕೇರಳ ಬಾರ್ಡರ್. ನಾನು ಏನಕ್ಕೆ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಏನ್ ಫಸ್ಟ್ ಬಂಡೀಪುರ್ ಚೆಕ್ ಪೋಸ್ಟ್ ಎಂಟ್ರಿ ಆದ್ನಲ್ಲ, ಆ ಚೆಕ್ ಪೋಸ್ಟ್ ಎಂಟ್ರಿ ಆಗ್ಬೇಕಾರೆ ಪಾಪ ಫಾರೆಸ್ಟ್ ಅವರು ಒಂದಿಬ್ರು ಈ ಚೆಕ್ ಪೋಸ್ಟಿಗೆ ನಾನು ಕೇಳೋ ಅಲ್ಲಿಗೆ ಡ್ರಾಪ್ ಕೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ಗಾಡಿಯಲ್ಲಿ ಕೂರಿಸ್ಕೊ ಬಂದೆ. ಅದಕ್ಕೆ ಅವ್ರಂದ್ರು, ಇಲ್ಲ ಸರ್ ತುಂಬಾ ಜನ ಈ ತರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದೆಲ್ಲ ಹಾಕ್ಬಿಡ್ತಾರೆ, ಅದಕ್ಕೆ ಅದು ತುಂಬಾ ತೊಂದರೆ ಆಗುತ್ತೆ, ಎಲ್ಲ ಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ ಅಂತ. ಸೊ ಅದಕ್ಕೆ ನಾನು ಅವ್ರನ್ನ ಕೂರಿಸ್ಕೊಂಡಾಗ ನಾನು ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಏನ್ ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ತೊಂದರೆ, ನಾವೇನಾದ್ರು ಕೇಳೋದು ಅವ್ರೇನೋ ಹೇಳ, ಮತ್ತೆ ನಾನು ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಿ ನೋಡಿ ಏನಕ್ಕೆ ಹಾಕಿದ್ರಿ ಮಾಡಿದ್ರಿ, ಏನಕ್ಕೆ ಈ ತರ ಎಲ್ಲ ಹೇಳಿದ್ರಿ ಅಂತ. ಎಲ್ಲಾರು ಹೊಟ್ಟೆಪಾಡಿಗೆ ಕೆಲಸ ಮಾಡೋದಲ್ವಾ. ಸೊ ನಮ್ಮ ಒಂದು ಕ್ಷಣಿಕ ಇದಕ್ಕೋಸ್ಕರ ಅವ್ರಿಗೆ ಯಾಕೆ ಇದು ಮಾಡಬೇಕು ಅಂತ ನಾನು ಅದಕ್ಕೆ ಏನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಸೊ ಈಗ ಜಸ್ಟ್ ಅವ್ರನ್ನ ಡ್ರಾಪ್ ಮಾಡಿದೆ, ಹಾಗಾಗಿ ಅವ್ರನ್ನೂ ಏನು ಕ್ಯಾಪ್ಚರ್ ಮಾಡಲಿಲ್ಲ ನಾನು.
ಇದು ನೋಡಿ, ಇದು ಕೇರಳ ಫಾರೆಸ್ಟ್. ಅಂದ್ರೆ ಎಲ್ಲ ನಮ್ಮ ಬಂಡೀಪುರೇ, ಕೇರಳ ಸ್ಟೇಟಿಗೆ ಸೇರುತ್ತೆ. ಅದೇ ಹೇಳ್ತಾ ಇದ್ರು, ಸಮ್ಮರ್ ಅಲ್ಲಿ ರಜಾ ಕೊಡಲ್ಲ, ಇದು ಏನು ಫೈರ್ ಬರ್ನಿಂಗ್ ಅಂತ, ಯಾಕಂದ್ರೆ ಕಾಡ್ಗಿ ಆಗ್ಬಿಡುತ್ತೆ ಅಂತ ಇವರೇ ಒಂದು ರೇಡಿಯಸ್ ಮಾರ್ಕ್ ಮಾಡ್ಕೊಂಡು ಅಷ್ಟಕ್ಕೆ ಇವರು ಬೆಂಕಿ ಹಾಕಿ ಬಿಡ್ತಾರಂತೆ, ಯಾಕಂದ್ರೆ ಕಾಡ್ಗಿ ಆಗ್ಬಾರ್ದು ಅಂತ. ಸೊ ಈ 3 ತಿಂಗಳು ಮಾತ್ರ ತುಂಬಾ ಕೆಲಸ ಇರುತ್ತೆ ಅಂತ ಹೇಳಿದ್ರು. ನೋಡ್ಬೋದು, ನಾನು ಏನ್ ಪ್ರೀವಿಯಸ್ ಅಲ್ಲಿ ವಿಡಿಯೋ ಮಾಡ್ಕೊ ಬಂದೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ ಕೇರಳ ಇದ್ರಲ್ಲಿ, ಬಟ್ ಕರ್ನಾಟಕ ಅದೇನ್ ಅಲ್ಲಿ ನಮ್ ಕರ್ನಾಟಕ ಇದು ಬರ್ತಾ ಇತ್ತಲ್ಲ ಬಾರ್ಡ್ರು, ಆ ಫುಲ್ ಆ ರೇಡಿಯಸ್ ಏನ್ ಎಂಟ್ರಿಯಿಂದ ಎಂಡ್ ತನಕ ಬಂದ್ ಮಾಡಿದ್ದಾರೆ. ನಾನು ತೋರಿಸಿದೆ, ಆಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಅಲ್ಲಿ ನೋಡಿರ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ನಾನು ನಾಳೆ ರಿಟರ್ನ್ ಹೋಗ್ಬೇಕಾದ್ರೆ ಒಂದ್ಸತಿ ತೋರಿಸ್ತೀನಿ. ಸೊ ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಕಾಡ್ಗಿ ಆಗ್ಬಾರ್ದು ಅಂತ ಮಾಡ್ತಾ ಇದೀವಿ ಸರ್. 3 ಮಂತ್ಸ್ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅವಾಗ ಒಂದ್ ಸ್ವಲ್ಪ ಜನ ಹೈರ್ ಮಾಡ್ಕೊಂಡು ಎಕ್ಸ್ಟರ್ನಲ್ ಪೀಪಲ್ನ ಅವರು ಕೆಲಸ ಮಾಡಿಸ್ತಾರಂತೆ 3 ತಿಂಗಳಿಗೆ ಅಂತ ಅಂದ್ರು. ಸರಿ ಸರ್, ಓಕೆ ಆಯ್ತು ಅಂತ ಹೇಳಿ ಅವ್ರನ್ನ ಡ್ರಾಪ್ ಮಾಡಿ ಹೋಗ್ತಾ ಇದೀನಿ. ನೋಡಿ, ಇನ್ನೂ 113 ಕಿಲೋಮೀಟರ್. ಸೊ ಇದು ಫಾರೆಸ್ಟ್ ಏರಿಯಾ ಅಲ್ವಾ, 3.5 ಅವರ್ ತೋರಿಸ್ತಾ ಇದೆ. 113 ಕಿಲೋಮೀಟರ್. ಏನೋ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ತರ ಆಗೋಗಿದ್ರೆ ಏನಿಲ್ಲ ಅಂತ ಹೇಳಿದ್ರು 1.25 ಅವರಲ್ಲಿ ರೀಚ್ ಆಗ್ಬಿಡ್ತಾ ಇದು. 3 ಅವರ್ಸ್ ಏನ್ 3.5 ಅವರ್ಸ್ ತೋರಿಸ್ತಾ ಇದೆ. ಅದು ಹೇಳದ್ನಲ್ಲ, ಏನಾದ್ರು ಬೆಂಗಳೂರು ಮೈಸೂರು ಹೈವೇ ತರ ಆಗಿದ್ರೆ ರೋಡ್ ಕ್ಯಾಲಿಕಟ್ಗೆ ಮೈಸೂರಿಂದ 1.5 ಅವರ್ ಮ್ಯಾಕ್ಸ್ 2 ಅವರಲ್ಲಿ ರೀಚ್ ಆಗ್ಬಿಡ್ತಾ ಇದ್ವಿ. ಸೊ ಅವಾಗ ಈಸಿ ಕಮ್ಯೂಟ್ ಆಗಿರೋದು. ಯಾಕಂದ್ರೆ ಇದು ಫಾರೆಸ್ಟ್ ಒಳಗೆ ಹೋಗೋದ್ರಿಂದ ಸಿಂಗಲ್ ರೋಡ್ ಅಲ್ವಾ, ಸ್ಪೀಡ್ ಬ್ರೇಕರ್ಸ್ ತುಂಬಾ ಜಾಸ್ತಿ. ಏನಿಲ್ಲ ಅಂದ್ರೂ ನೋಡಿ, ಒಂದು 40-50 ಮೇಲೆ ಹೋಗಕ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಸ್. ಹಾಗಾಗಿ ಫಾರೆಸ್ಟ್ ದಾಟಿದ್ರೆ ಇನ್ನ ಏರ್ಪಿನ್ ಘಾಟ್ ಸೆಕ್ಷನ್ ಕೆಳಗಿಡಿದ್ರೆ ಕ್ಯಾಲಿಕಟ್ ಸುಲ್ತಾನ್ ಬತ್ತೇರಿ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, 12 ಗಂಟೆ ಸುಲ್ತಾನ್ ಬತ್ತೇರಿಯಲ್ಲಿ ಊಟ ಮಾಡ್ಕೊಂಡು ಹೋಗವ. ಎಲ್ಲರೂ ಚೆನ್ನಾಗಿರೋದು ರೆಸ್ಟೋರೆಂಟ್ ಸಿಕ್ಕಿದ್ರೆ. ಸೊ ಜಸ್ಟ್ ಚೆಕ್ ಪೋಸ್ಟ್ಗಿಂತ ಮುಂಚೆ ಸ್ಪೀಡ್ ಲಿಮಿಟ್ ಅಂದ್ರೆ ಸ್ಪೀಡ್ ಚೆಕ್ ಮಾಡ್ತಾರಲ್ಲ ವೆಹಿಕಲ್, ಆ ವೆಹಿಕಲ್ ನಿಂತಿತ್ತು. ಯಾರು ಎಷ್ಟು ಸ್ಪೀಡಾಗಿ ಬರ್ತಿದ್ದಾರೆ ನೋಡಿ, ಯಾಕಂದ್ರೆ ಫಾರೆಸ್ಟ್ ಒಳಗೆ ಸ್ಪೀಡ್ ಲಿಮಿಟ್ ಇರುತ್ತಲ್ಲ, ಸ್ಪೀಡ್ ಲಿಮಿಟ್ ಕ್ರಾಸ್ ಆದ್ರೆ ಪಕ್ಕಾ ಫೈನ್. ಸೊ ಹುಷಾರಾಗಿರಿ. ಗಾಡಿಗಳು ನಿಂತಿತ್ತು ಅಲ್ಲಿ, ನಾನು ನೋಡ್ದೆ. ಆಮೇಲೆ ನಾನು ಸ್ಲೋ ಆಗಿ ಬರ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ರೆ ಯಾರು ಫಾಸ್ಟ್ ಆಗಿ ಬಂದ್ರೆ ಫೈನ್ಗೆ ಅಂತ. ಅದೊಂದು ಆಯ್ತು. ಅದಾದ್ಮೇಲೆ ಮುಂದೆ ಬಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಕೇಳಿದ್ರು, ಇಲ್ಲಿ ನೋಡಿ ಡ್ರ್ಯಾಗನ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಇದು ಕೇರಳ ಏನು ವೈಲ್ಡ್ ಲೈಫ್ ಸ್ಯಾಂಚುರಿ. ನಾವು ಸಫಾರಿಗೆ ಹೋಗ್ಬೇಕಂದ್ರೆ ಇದೇ ಸ್ಪಾಟ್, ನಮ್ ಕರ್ನಾಟಕ ತರ. ಸುಲ್ತಾನ್ ಬಥೇರಿ. ಸೊ ನಾವು ಲೆಫ್ಟ್, ಈ ಸರ್ಕಲ್ ಲೆಫ್ಟ್ಗೆ ಹೋದ್ರೆ ಜಂಕ್ಷನ್ ಊಟಿಗೆ ಹೋಗುತ್ತೆ, ಊಟಿ ಕಡಲೂರು ಆ ರೋಡ್. ಸೊ ಊಟಿಯಿಂದ ಬರ್ಬೇಕಾದ್ರೆ ಸುಲ್ತಾನ್ ಬಥೇರಿ ಜಂಕ್ಷನ್, ಹಂಗ್ ಬಂದ್ರೆ ಈ ಜಂಕ್ಷನ್ ಕನೆಕ್ಟ್ ಆಗ್ತೀವಿ. ಸೊ ನಾವು ರೈಟ್ ಸ್ಟ್ರೈಟ್ ಹೋಗ್ಬೇಕು. ಹೊಟ್ಟೆ ಹಸಿತಾ ಇದೆ. ಎದುರುಗಡೆ ಹೋಟೆಲ್ ಉಡುಪಿ ವೆಜಿಟೇರಿಯನ್, ಹೋಟೆಲ್ ಉಡುಪಿ ಸಿಕ್ತು, ಎದುರುಗಡೆ ಕಾಣ್ತಾ ಇದೆ ನೋಡಿ. ಸೊ ಅಲ್ಲೋಗಿ ನಿಲ್ಸಿ ಫಸ್ಟ್ ಊಟ ಮಾಡೋಣ. ಹೊಟ್ಟೆ ಕವ ಕವ ಅಂತ ಇದೆ. ಇಟ್ಸ್ ಟೈಮ್ ಫಾರ್ ಲಂಚ್ ಬ್ರೇಕ್. ನಿಮಿಷ ಜಂಕ್ಷನ್ ಜಾಮ್ ಆಗಿದೆ, ನೋಡೋಣ. ಅಲ್ಲಿ ಉಡುಪಿ ಹೋಟ್ಲು ಲಂಚ್ ಬ್ರೇಕ್ ತೋರಿಸಿ ನೋಡಿ. ನಮ್ಮ ಲಂಚ್ ಮೀಲ್ಸ್ ತಗೊಂಡಿದ್ದೀನಿ, ಅಂದರೆ ಎಲ್ಲ ಕರ್ನಾಟಕ ಸ್ಟೈಲೆ. ರೈಸ್ ಮಾತ್ರ ಕೇರಳ ಸ್ಟೈಲ್ ರೈಸ್ ತಗೊಂಡಿದ್ದೀನಿ, ತೋರಿಸ್ತೀನಿ. ಇದೇ ಇವತ್ತಿನ ನಮ್ಮ ಮೀಲ್ಸ್, ವೆಜ್ ಮೀಲ್ಸ್ ನೋಡಿ. ಇದೇ ಹೋಟೆಲ್ ಎಂಟ್ರೆನ್ಸ್, ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಹಿಂಗೆ ಎಂಟ್ರೆನ್ಸ್ ಮೀಲ್ಸ್ ತಗೊಂಡಿದ್ದೀನಿ. ಸೊ ಇವಾಗ ಊಟ ಮಾಡಿ ಮತ್ತೆ ಸಿಗವ. ಊಟ ಮಾಡಿ ಜಸ್ಟ್ ಹೊರಟ ಇವಾಗ. ಇನ್ನು 2 hours 51 minutes ತೋರಿಸ್ತಾ ಇದೆ. ಯಾಕಂದರೆ ಲಂಚ್ ಬ್ರೇಕ್ ಊಟಕ್ಕೆ ಒಂದು ಅರ್ಧ ಗಂಟೆ ಆಗೋಯ್ತು. ಊಟ ಮಾಡೋ ರೋಡಷ್ಟೊಳಗೆ ಆ್ಯಕ್ಚುಲಿ ನಾನು ಕೇರಳ ರೈಸ್ ತಗೊಂಡೆ. ಸೊ ಅದು ಅಷ್ಟು ಸುಲಭವಾಗಿ ಒಳಗೆ ಹೋಗಲಿಲ್ಲ. ಅಂದರೆ ನಾನು ಮ್ಯಾಂಗ್ಳೂರ್ ರೈಸ್ ತಿಂದೀನಿ, ಇದು ಸ್ವಲ್ಪ ವೈಟ್ ಇಶ್ಯೂಸ್, ಇನ್ನೂ ಸ್ವಲ್ಪ ದಪ್ಪ ಇತ್ತು. ಸೊ ನಿಧಾನಕ್ಕೆ ತಿಂದೆ. ಸೊ ಸಾರಿ ಫ್ರಮ್ ನಿಧಾನಕ್ಕೆ ಊಟ ಮಾಡಿ ಈಗ ಜಸ್ಟ್ ಹೊರಟೆ. 2.5 hours 2 hours 15 minutes ತೋರಿಸ್ತಾ ಇದೆ. ಸುಲ್ತಾನ್ ಬಥೇರಿ. ಸಿಕ್ಕಾಪಟ್ಟೆ ಜಾಮ್ ಇದೆ ಶಿವ. ಬಿಸಿಲು ಹಂಗೆ ಇದೆ, ಜಾಮು ಹಂಗೆ ಇದೆ. ಸಿಟಿ ನೋಡಿ, ಇದೇ ಸುಲ್ತಾನ್ ಬಥೇರಿ ಸಿಟಿ. ಇನ್ನು ಕೆಳಗೆ ಇಳಿತಿದ್ದಂಗೆ, ಆಮೇಲೆ ಕೆಳಗೆ ಇಳಿತಾ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಹಾಗಾಗಿ ನೋಡಿ ಡೌನ್ ಇಳಿತಾ ಇದೆ.
ಬಿಸಿ ಹತ್ತತ್ರ ಹೋಗ್ತಾ ಇದೀವಿ. ಇದು ಸಿಂಗಲ್ ರೋಡು, ಐ ಥಿಂಕ್ ಇದು ಫುಲ್ ಹಂಗೆ ಇರುತ್ತೆ, ಮುಂದೇನೆಲ್ಲೂ ಡಬಲ್ ರೋಡು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇದೇ ಸ್ಪೀಡಲ್ಲೇ ಸೇಮ್ ಪೇಸ್ ಮೇಂಟೈನ್ ಆಗುತ್ತೆ. ವಯನಾಡ್ ಬಂದ್ವಿ. ನಂಗೆ ಗೊತ್ತಿಲ್ಲ ವಯನಾಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಅಂತ, ಗೊತ್ತಾಯ್ತು. ವಯನಾಡ್ ವೈತ್ರಿ ವಿಲೇಜ್ ಕಾಣಿಸ್ತು. ಸೊ ನಾನು ಒಂದು 11 ಇಯರ್ಸ್ ಮುಂಚೆ ವೈತ್ರಿ ವಿಲೇಜಿಗೆ ಬಂದಿದೆ. ನಾನು ಸೆಂಟ್ ಗೋಬಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಟೀಮ್ ಮೀಟಿಂಗ್ಗೆ. ಹಾಗಾಗಿ ವೈತ್ರಿ ವಿಲೇಜ್ ನೋಡೋದ್ಮೇಲೆ ನೆನಪಾಯಿತು. ಚೆಕ್ ಮಾಡಿದ್ರೆ ವಯನಾಡ್ ಇದೆ ನೋಡಿ. ವಯನಾಡು ಸಿಟಿ ಫುಲ್ ಆಕ್ಟಿವಿಟೀಸ್. ವಯನಾಡಿಗೆ ಬಂದರೆ ಫುಲ್ ಆಕ್ಟಿವಿಟೀಸ್. ಬಂಗಿ ಜಂಪು, ಜಿಪ್ ಲೈನರು, ವಾಟರ್ ಪಾರ್ಕು, ಆ ಥರ ಎಲ್ಲ ಇದೆ. ಅವ್ರಿಗಿಂತ ಒಬ್ರು ತೀಡ್ಕೊಂಡು ಹೋಯ್ತವ. ಸೊ ಹಾಗಾಗಿ ವಯನಾಡಲ್ಲಿ ಹೇಳಿದ್ನಲ್ಲ ಆಕ್ಟಿವಿಟೀಸ್ ತುಂಬ ಇದೆ. ಹಾಗಾಗಿ ಇಲ್ಲಿ ಯಾರೇ ಬಂದ್ರೂ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ಬೋದು. ಇದು ವಯನಾಡಲ್ಲೇ ಇರೋದು, ಓಕೆನಾ. ಅಂದರೆ ಇಲ್ಲಿ ಈ ಜಂಕ್ಷನಲ್ಲಿ, ಯಾಕಂದರೆ ಪ್ರತಿಯೊಂದು ಏರಿಯಾದಲ್ಲೂ ನಾನು ನೋಡಿದೆ ಅದು ಇರೋದು. ಎಲ್ಲ ಕಡೆ ಜಿಪ್ ಲೈನರು, ಗೋ ಕಾರ್ಟಿಂಗ್ ಇದೆ ಎಷ್ಟೊಂದು ಕಡೆ, ವಾಟರ್ ಪಾರ್ಕ್ಸ್ ಇದೆ, ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಚೆನ್ನಾಗಿದೆ. ಸೊ ಜಸ್ಟ್ ಕ್ರಾಸಿಂಗ್ ವಯನಾಡ್. ವೈತ್ರಿನೇ ಬರ್ತದೆ. ವಯನಾಡ್ ಅಂದರೆ ವೈತ್ರಿ ನೆನಪಾಯ್ತದೆ. ಸೊ ಜಸ್ಟ್ ಕ್ರಾಸಿಂಗ್ ವಯನಾಡ್. ಇನ್ನು 55 ಕಿಲೋಮೀಟರ್ಸ್ ಇದೆ. 55 ಕಿಲೋಮೀಟರ್ಗೆ ಕರೆಕ್ಟಾಗಿ 1 hour 43 minutes ತೋರಿಸ್ತದೆ. 1.43. ಲಾರಿ ಅವ್ರು ಫಾಸ್ಟಾಗಿ ಬರ್ತಾವನೆ. ಲಾರಿ ಅವನಿಗೆ ಸೈಡ್ ಕೊಟ್ಟು ಬಿಡೋಣ. ಹೆಂಗೆ ಹೋಯ್ತಾವನು ಫಾಸ್ಟಾಗಿ, ಒಂದೇ ಉಸಿರಿಗೆ. ಟೀ ಎಸ್ಟೇಟ್ ಗುರು. ಟೀ ಎಸ್ಟೇಟ್, ಯಾಕಂದರೆ ಇಲ್ಲಿ ಬರ್ತಾ ಫುಲ್ ಟೀ ಎಸ್ಟೇಟ್ ಕಾಣಿಸುತ್ತೆ ನಿಮಗೆ. ನಾನು ಟೀ ಎಸ್ಟೇಟ್ ನೋಡಿದ ವಿಡಿಯೋ ಲೆಫ್ಟ್ ಸೈಡಲ್ಲಿದೆ. ಓಕೆ, ಆಮೇಲೆ ಸ್ಪೈಸಸ್ ಅಂಗಡಿ ಸಿಕ್ಕಾಬಿಟ್ಟೆ ಇದೆ. ಹಾಗಾಗಿ ಅದು ಅಡ್ಡ ಇರೋದನ್ನ ಟೀ ಎಸ್ಟೇಟ್ ಕಾಣಿಸ್ತಾ ಇಲ್ಲ. ಮುಂದೆಲ್ಲಾದ್ರೂ ಕಾಣಿಸೋದು ತೋರಿಸ್ತೀನಿ. ವಯನಾಡಲ್ಲಿ ಬಂದರೆ ಫುಲ್ಲು ಸ್ಪೈಸಸ್ ಬೆಳೀತಾರಲ್ವ ಇಲ್ಲಿ, ಹಾಗಾಗಿ ನ್ಯಾಚುರಲ್ ಸ್ಪೈಸಸ್ ಸಿಗುತ್ತೆ. ಲಾಸ್ಟ್ ಟೈಮ್ ಇಲ್ಲೇ ತಗೊಂಡು ಹೋದ್ವಿ ಅನ್ಸುತ್ತೆ ನಾನು, ಪಂಕಜ್ ಬೈ, ಮಧು ಬಂದಾಗ. ಅಣ್ಣ ಭವನ್ ಪ್ಯೂರ್ ವೆಜ್ ಅಂತೆ. ವೈತ್ರಿಗೆ ಥ್ಯಾಂಕ್ ಯು ಹೇಳ್ತಾ ವಿಸಿಟ್ ಅಗೇನಂತೆ. ಸಿ ಯು. ಮೈ ಮೇಲೆ ಬಂದ್ಬಿಡ್ತಾರೆ ಶಿವ. ಸೊ ಇಲ್ಲಿಂದ ನಮಗೆ ಏರ್ಪಿನ್ ಕರ್ವ್ ಸ್ಟಾರ್ಟು. ಈಗ ಬೆಟ್ಟದಿಂದ ಕೆಳಗೆ ಇಳಿತೀವಿ ನಾವು. ನೋಡಿ ಕಾಣಿಸ್ತಾ ಇದೆಯಾ? ಏನು ನಿಲ್ಸಂಗಿಲ್ಲ, ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಬಂದರೆ ಹೀಗೆ ಹೋಗ್ಬೇಕು. ಏರ್ಪಿನ್ ಕರ್ವ್ ತೋರಿಸ್ತೀನಿ ನೋಡಿ. ನೋಡಿ ಏನು ಸಾಕಾಗಿದೆ, ಕಾಣಿಸ್ತಾ ಇದೆಯಾ ರೋಡು? ನೋಡಿ, ಆ ರೋಡಿಂದ ಇಳಿದು ಅಲ್ಲಿಗೆ ಹೋಗ್ಬೇಕು. ಜೂಮ್ ಮಾಡ್ತೀನಿ ನೋಡಿ, ಅಲ್ಲಿಗೆ ಹೋಗ್ಬೇಕು ಶಿವ ನಾನಿವಾಗ. ಸೊ ಈ ರೋಡ್ ಇಳ್ಕೊಂಡು ಹಾಗೆ ಅಲ್ಲಿಗೆ ಹೋಗೋದೆ. ಇಲ್ಲೆಲ್ಲ ಮಧ್ಯದಲ್ಲಿ ಫುಲ್ಲು ಗಿಡಗಳಿದೆ, ಆಗ ಕಾಣಿಸ್ತದೆ ನೋಡಿ. ಅದೇ ಏರ್ಪಿನ್ ಕರ್ವ್, ಓಕೆನಾ? ಕೊಡವ ಏರ್ಪಿನ್ ಕರ್ವ್ ರೋಡ್. ಆ್ಯಕ್ಚುಲಿ ಡ್ರೋನ್ ಇದ್ರೆ ಮಾತ್ರ ವ್ಯೂ ಸಖತ್ತಾಗಿ ಬರುತ್ತೆ. ನಮ್ಮ ಹತ್ರ ಡ್ರೋನ್ ಇಲ್ಲ, ಆಗ ಕ್ಯಾಮ್ರಾದಲ್ಲೇ ಮಾಡಿದ್ದೀನಿ. ನೋಡವ, ಯಾಕಂದರೆ ಇಲ್ಲಿ ಬೆಟ್ಟ ಇಳಿಬೇಕು ಇವಾಗ. ಎಲ್ಲ ಫಾಸ್ಟಾಗಿ ತೀಡ್ತಾವ್ರೆ, ನಾವು ಹೊರಟು ಬಿಡೋಣ. ಫುಲ್ಲು ಡೇಂಜರಸ್ ಘಾಟು ಶಿವ. ಅಲ್ಲಿ ಏನಿಲ್ಲ ಅಂದರೂ ಘಾಟಲ್ಲೇ ಒಂದು 15-20 ನಿಮಿಷ ನೋಡಿ. ಬಸ್ವನ್ ಹೆಂಗೆ ಹೋಯ್ತವನ ಅಣ್ಣ ನೋಡಿ. ಘಾಟಲ್ಲಿ ಒಂದು 15-20 ನಿಮಿಷ. ಅದು ಲಾರಿ ಕಟ್ ಆಗ್ತಾ ಇರಲಿಲ್ಲ, ಒಂದು 15 ನಿಮಿಷ ಅಲ್ಲೇ ನಿಂತಿದ್ದು. ಲಾರಿ ಟರ್ನ್ ಆಗ್ತಾ ಇಲ್ಲ, ಲಾಂಗ್ ಟರ್ನ್ ಮಾಡ್ತಾಯಿರೋ ಕಾರ್ಗಳು ನಿಂತಿತ್ತು ಅಂತ. ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಕರೆಕ್ಟಾಗಿ ಎಲ್ಲಿ ಜಾಮ್ ಆಯ್ತದೋ ಅಲ್ಲೇ ತಡ್ಕೊಳಕ್ಕಾಗದೇ ಇರೋಂಗೆ ಅರ್ಜೆಂಟಾಗಿ ಹೋಗ್ಬಿಡುತ್ತೆ ಕೆಲವೊಂದ್ಸತಿ. ಏನು ಮಾಡೋದು? ಸೊ ಘಾಟ್ ಇಳಿಯೋ ತನಕ ತಡ್ಕೊಂಡು ಕೆಳಗೆ ಇಳಿದು, ಘಾಟ್ ಇಳಿದ ತಕ್ಷಣ ಒಂದು ಫ್ಯೂಯಲ್ ಸ್ಟೇಷನ್ ಸಿಕ್ತು. ಫಸ್ಟ್ ಹೋಗಿ ಆ ಫ್ಯೂಯಲ್ ಸ್ಟೇಷನಲ್ಲಿ ನಮ್ಮ ಮುಗಿಸಿಕೊಂಡು
ಈಗ ಹೊರಟೀನಿ. ಇನ್ನು 41 ಕಿಲೋಮೀಟರ್ಸು, 1 hour 15 minutes ತೋರಿಸ್ತಾ ಇದೆ. 4:03 ತೋರಿಸ್ತಾ ಇತ್ತು. ಆ ಜಾಮ್ ಆಗಿದ್ದ ಕಾರಣದಿಂದ 4:03 4:15 ಆಯಿತು. ಈಗ ಸ್ವಲ್ಪ ನಿಮಿಷ 4:21 ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. 4:21ಕ್ಕೆ ರೀಚ್ ಆಗ್ತೀವ ಅಂತ. ಲೆಟ್ ಸಿ. ಫೈನಲಿ ಹೋಟೆಲ್ ರೀಚ್ ಆದೆ. ಯಪ್ಪ ಇಲ್ಲಂತೂ ಸಿಗಾಬಟ್ಟೆ ಇದು ಯಾರು ಯಾವ ಕಡೆ ಬರ್ತಾರೆ, ಲೆಫ್ಟ್ ರೈಟ್ ಏನು ಗೊತ್ತಾಗಲ್ಲ. ನೋಡಿ ಇದೇ ಹೋಟೆಲು. ಇವತ್ತಿನ ನಮ್ಮ ತಂಗುದಾಣ. ಮೈ ಮೇಲೆ ಬಂದ್ಬಿಡ್ತಾರೆ. ಇದು ನಮ್ಮ ರೂಮ್ ನಂಬರ್. ಇಲ್ಲಿಂದ ಎಂಟ್ರಿ ಆಗಿದ್ದು. ಡೋರ್ ನೋಡಿ ಒಳಗೆ ಬಂದರೆ ಇದು ನಮ್ಮ ಚಿಕ್ಕದಾದ ರೂಮ್. 2 ದಿನಕ್ಕೆ ತಂಗುದಾಣ. ವಾಶ್ರೂಮು, ಸ್ಮಾಲ್ ಸ್ಪೇಸ್. ಎಲ್ಲೆಲ್ಲಿ ನೋಡಿದರೂ ತೆಂಗಿನ ಮರ, ಎಲ್ಲೆಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಯಾವುದೋ ಪಾಳು ಬಿದ್ದಿರೋ ಬಿಲ್ಡಿಂಗು ನೋಡಿ. ಇದೇ ವ್ಯೂ. 36 ಡಿಗ್ರಿ ಇದೆ ಶಿವ. ಓಕೆ ಗೈಸ್, ಸಿಗೋ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಏನು ಇಷ್ಟ ಆಗೋದು ಏನು ಇಷ್ಟ ಆಗಲ್ವೋ ಅದನ್ನು ಕಮೆಂಟ್ ಮಾಡಿ. ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿಗೋ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.